ನಮಸ್ಕಾರ. ನಮಸ್ಕಾರ ಆಚಾರ್ಯ. ಹರೇ ನಮಾಚಾರ್ಯ. ನಮಸ್ಕಾರ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮೋ ನಮಃ. ಕೃಷ್ಣಂ ರಾಮಂ ಹರಂ ವ್ಯಾಸಂ ನತ್ವಾ ಗುರುನಪಿ ಜಗನ್ನಾಥಾಖ್ಯಯತಿನಾ ಸಾಕ್ಷಾದಿಷ್ಟಂ ದೈವಂ ಶ್ರೀಯಪತೆ ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮಜನ್ಮನಿ ಚಿತ್ರೈವದಶ್ಚ ಗಂಭೀರೈವಾಖ್ಯೈರ್ಮಾನೈರಖಂಡಿತೈಃ ಉಡುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥಪಾಕ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧೇ पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं आपातमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धिञ्चितमनोरथाः. ಈ ಅಧಿಕರಣದ ಬಗ್ಗೆ ಹೇಳ್ತಾ ಇದ್ರಿ ಆಚಾರ್ಯ. ಓಕೆ ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಆಮೇಲೆ. ಹಾ ಆಯ್ತು ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಅದೇ ಒಟ್ಟು ನಿಮಗೆ ಮೊದಲನೇ ಒಂದು ಅಧ್ಯಾಯದಲ್ಲಿ 4 ಪಾದಗಳು. ಅದರಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಶಬ್ದ ಮೊದಲಿಂದ ಮಾಡಿದ್ವಿ ನಾವು. ಅಂದ್ರೆ ಮೊದಲನೇ 5 ಅಧಿಕರಣದಲ್ಲಿ ಏನು ಸಮರ್ಥನೆ ಮಾಡಿದ್ದಾರೋ, ಅಂದ್ರೆ ಯಾವ್ದು ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರೀಯೋನಿತ್ವಾಧಿಕರಣ, ಸಮನ್ವಯಾಧಿಕರಣ, ಈಕ್ಷತ್ಯಧಿಕರಣ, 5 ಅಧಿಕರಣ, 11 ಸೂತ್ರ. ಇದರಲ್ಲಿ ಸಕಲ ಶಾಸ್ತ್ರಗಳ ವೇದಶಾಸ್ತ್ರಗಳಿಂದಾಗಿ ಪ್ರತಿಪಾದ್ಯನಾದವನು ಭಗವಂತ ಅಂತ ಸಮರ್ಥನೆ ಮಾಡಿದರು. ಅದರ ವಿಸ್ತಾರವನ್ನು, ಅದರ ವಿವರಣೆ, ವ್ಯಾಖ್ಯಾನವನ್ನು ಈ ಆನಂದಮಯೋಭ್ಯಾಸ ತಂತನೋ ಸೂತ್ರದಿಂದ ಆರಂಭಿಸಿಕೊಂಡು ಸಮಗ್ರವಾದ ಪ್ರಥಮಾಧ್ಯಾಯ ಮುಗಿಯುವವರೆಗೆ. ಹಾಗಾಗಿ ಈ ಅಧ್ಯಾಯಕ್ಕೆ ಸಮನ್ವಯಾಧ್ಯಾಯ ಅಂತ ಹೆಸರು ಪ್ರಸಿದ್ಧವಾಯಿತು. ಆಮೇಲೆ ಯಾವ್ಯಾವ ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಪಾದಗಳಲ್ಲಿ ಯಾಕೆ ಭೇದ ಮಾಡಬೇಕು? ಒಟ್ಟು ನಿಮಗೆ 1ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಸಮನ್ವಯಾಧ್ಯಾಯ. ಸಮನ್ವಯವನ್ನೇ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ, ಸಮನ್ವಯವನ್ನೇ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ 1ನೇ ಪಾದ, 2ನೇ ಪಾದ, 3ನೇ ಪಾದ ಅಂತ ಹೀಗೆ ಪಾದಗಳಲ್ಲಿ ಯಾಕೆ ಭೇದ ಮಾಡಬೇಕು? ಹಾಗಾದ್ರೆ ಅದರಲ್ಲಿ ಏನಾದ್ರು ವ್ಯತ್ಯಾಸವಿದೆಯಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕಂತಾರೆ, ಯದ್ಯಪಿ ಸಮನ್ವಯವನ್ನೇ ಮಾಡ್ತಾ ಇರ್ಬೋದು, ಆದರೆ ಅದರಲ್ಲಿ ವ್ಯತ್ಯಾಸವಿದೆ. ಆ ವ್ಯತ್ಯಾಸ ಯಾಕೆ ಅಂದ್ರೆ ಅದಕ್ಕೆ ಹೇಳ್ತಾರೋ, ಶಬ್ದಗಳಲ್ಲಿ 3 ತರಹ ಶಬ್ದಗಳಿದೆ. ಅನ್ಯತ್ರ ಪ್ರಸಿದ್ಧವಾದ ಶಬ್ದ, ಉಭಯತ್ರ ಪ್ರಸಿದ್ಧವಾದ ಶಬ್ದ, ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದ ಅಂತ 3 ತರಹ ಇದೆ. ಇದರಲ್ಲಿ ಇನ್ನೊಂದು ಶಬ್ದವನ್ನು ಹೇಳಬಹುದು, 4 ಅಂತ ಹೇಳಬಹುದು. ಹೇಗೆಂದ್ರೆ
ಅನ್ಯತ್ರ ಪ್ರಸಿದ್ಧ ಅಂದ್ರೆ ಅರ್ಥವೇನು? ದೇವರನ್ನು ಬಿಟ್ಟು ಬೇರೆ ಕಡೆಗೆ ಪ್ರಸಿದ್ಧವಾದ ಶಬ್ದ ಅಂತ ಅರ್ಥ. ಉಭಯತ್ರ ಪ್ರಸಿದ್ಧ ಅಂತನೋ ಶಬ್ದಕ್ಕೆ ಅರ್ಥವೇನಂತಂದ್ರೆ ದೇವರು ಹಾಗೂ ಬೇರೆ ಕಡೆಗೂ ಪ್ರಸಿದ್ಧವಾದ ಶಬ್ದ ಅಂತ ಅರ್ಥ. ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದ ಅಂತಂದ್ರೆ ದೇವರಲ್ಲಿ ಇಲ್ಲೇ ಇಲ್ಲ, ದುಃಖಿ ಅಂತನೋ ಶಬ್ದ ಇದೆ. ಇದು ಪ್ರಥಮಾಧ್ಯಾಯ ಚತುರ್ಥ ಪಾದದಲ್ಲಿ ತುಂಬಾ ದೇವರ ಮಹಾತ್ಮ್ಯವನ್ನು ತಿಳಿಸ್ಕೊಡುತ್ತೆ ಆ ಶಬ್ದ, ಆ ಪಾದ. ಉಳಿದಿದ್ದು ತಿಳಿಸ್ಕೊಡುತ್ತೆ, ನಮಗೆ ವಿಶೇಷ. ಯಾಕೆಂದ್ರೆ ದೇವರನ್ನು ನಾವು ದುಃಖಿ ಅಂತ ಕರಿಬಾರ್ದ? ಸರ್ವಶಬ್ದ ವಾಚ್ಯ ಅಂತ ಅಂತೀರ. ಸರ್ವಶಬ್ದದಲ್ಲಿ ದುಃಖಿ, ಬದ್ಧ, ಅವರ, ಅವ್ಯಕ್ತ ಈ ಎಲ್ಲ ಶಬ್ದ ಬರೋದಿಲ್ವಾ? ಬಂದೇ ಬರುತ್ತೆ ಅಂತಂದ ಮೇಲೆ ಕರೆದು ಬಿಟ್ರೆ ಆ ಶಬ್ದದಿಂದ ಹೇಳುವ ಗುಣ ಅವನಲ್ಲಿ ಬರಬೇಕು ಅಂತ ಆಗತ್ತೆ. ಬಂದ್ಬಿಟ್ರೆ ದೇವರಿಗೂ ದುಃಖ ಇದೆ ಅಂತ ಅರ್ಥವಾಗತ್ತೆ. ಹೇಗ್ ಮಾಡ್ಬೇಕು ಅದೆಲ್ಲವನ್ನೂ ಸಮರ್ಥನೆ ಮಾಡಿ ಕೊಡ್ತಾರೆ. ದೇವರಿಗೂ ದುಃಖಿ ಎಂದು ಕರಿತೇವೆ, ನಮಗೂ ದುಃಖಿ ಎಂದು ಕರಿತೇವೆ. ಆದ್ರೆ ನಮಗೆ ದುಃಖಿ ಎಂದು ಕರೆಯುವಾಗ ಅರ್ಥ ಬೇರೆ, ದೇವರಿಗೆ ದುಃಖಿ ಎಂದು ಕರೆಯುವಾಗ ಅರ್ಥ ಬೇರೆ ಅಂತೆಲ್ಲ ಸಮರ್ಥನೆ ಮಾಡಿ ಕೊಡ್ತಾರೆ. ಇರ್ಲಿ, ಹಾಗಾಗಿ ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ ಅಂತ ಇಷ್ಟ ಆಯ್ತು. ಹಾಗೆ ಇನ್ನೊಂದು ಶಬ್ದ ಇದೆ, ಅದನ್ನು ಹೇಳೋದಿಲ್ಲ. ಯಾವುದು ಅಂದ್ರೆ ತತ್ರ ಪ್ರಸಿದ್ಧ ಅಂತಂತಾರೆ. ತತ್ರ ಪ್ರಸಿದ್ಧ ಅಂದ್ರೆ ದೇವರಲ್ಲಿ ಪ್ರಸಿದ್ಧವಾದ ಶಬ್ದ, ದೇವರಲ್ಲೇ ಪ್ರಸಿದ್ಧವಾದ ಶಬ್ದ. ಅದನ್ನು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತಂದ್ರೆ, ಈಗ ಅನ್ಯತ್ರ ಪ್ರಸಿದ್ಧ ಶಬ್ದ, ಉಭಯತ್ರ ಪ್ರಸಿದ್ಧ ಶಬ್ದ, ಅನ್ಯತ್ರೈವ ಪ್ರಸಿದ್ಧ ಶಬ್ದ, ಇದರ ವಿವರಣೆ ಯಾಕೆ ಮಾಡಬೇಕಾಗಿತ್ತು ಅಂದ್ರೆ ಅದು ದೇವರಲ್ಲಿ ನಾವು ಹೇಳಬಹುದು ಅಂತ ನಮಗೆ ಗೊತ್ತಾಗಲ್ಲ. ಯಾಕೆ? ಅನ್ಯತ್ರ ಪ್ರಸಿದ್ಧವಾಗಿದೆ, ಅಥವಾ ಉಭಯತ್ರ ಪ್ರಸಿದ್ಧವಾಗಿದೆ, ಅಥವಾ ಅನ್ಯತ್ರೈವ ಪ್ರಸಿದ್ಧವಾಗಿದೆ ಅಂದ ಮೇಲೆ ಅದನ್ನು ನಾವು ದೇವರಲ್ಲಿ ಹೇಗೆ ಹೇಳಬೇಕು ಅಂತನ್ನುವ ನಮಗೆ ಜ್ಞಾನ ಆಗೋದಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಯುಕ್ತಿಯಿಂದ ಸಮರ್ಥನ ಮಾಡಲೇಬೇಕು, ಅದಕ್ಕೆ ಹೇಳಿದ್ದಾರೆ. ಆದರೆ ತತ್ರ ಪ್ರಸಿದ್ಧವಾದ ಶಬ್ದಕ್ಕೆ ಆ ಸಮಸ್ಯೆ ಇಲ್ಲ. ಯಾಕೆ? ತತ್ರ ಪ್ರಸಿದ್ಧ ಶಬ್ದ ಅಂತಂದ್ಮೇಲೆ ದೇವರಲ್ಲೇ ಪ್ರಸಿದ್ಧ ಆಗಿ ಬಿಟ್ಟಿದೆ ಅಂದ್ರೆ ಅದನ್ನೇ ನೀವು ಸಮರ್ಥನೆ ಮಾಡೋದು. ಹಾಗಾಗಿ ಅದಕ್ಕೆ ಯುಕ್ತಿಯಿಂದಾಗಿ ಸಮರ್ಥನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ತತ್ರ ಪ್ರಸಿದ್ಧವಾದಂತಹ ಶಬ್ದವನ್ನು ಬಿಟ್ಟರು. ಅದರಲ್ಲಿ ಇನ್ನೊಂದು ನೆಕ್ಸ್ಟ್, ಹಾಗಾದ್ರೆ 3 ಶಬ್ದಗಳಲ್ಲಿ ಯಾವ ಪಾದದಲ್ಲಿ ಯಾವ ಶಬ್ದ ಸಂಜ್ಞೆ ಮಾಡ್ತಾರೆ? ಇದು ಒಂದು. 3 ಶಬ್ದವಿದೆ ಅಂದ್ಮೇಲೆ 4 ಪಾದ ಯಾಕೆ? 3 ಪಾದ ಸಾಕಲ್ವಾ? ಅಂದ್ರೆ ಅದರಲ್ಲಿ ಇನ್ನೊಂದು ವಿಭಾಗ ಇದೆ, ಲಿಂಗಾತ್ಮಕವಾದ ಶಬ್ದ, ನಾಮಾತ್ಮಕವಾದ ಶಬ್ದ. ನಿನ್ನೆ ಇಷ್ಟು ವಿಚಾರ ಮಾಡಿದ್ದೀವಿ ನಾವು. ಅಂದ್ರೆ ಒಂದೊಂದರಲ್ಲೂ 2 ಇದೆ. ಅನ್ಯತ್ರ ಪ್ರಸಿದ್ಧ ಶಬ್ದದಲ್ಲಿ 2, ಲಿಂಗಾತ್ಮಕವಾದ ನಾಮಾತ್ಮಕವಾದ ಅನ್ಯತ್ರ ಪ್ರಸಿದ್ಧವಾದ ಶಬ್ದ, ಲಿಂಗಾತ್ಮಕವಾದ ಅನ್ಯತ್ರ ಪ್ರಸಿದ್ಧ ಶಬ್ದ. ಹಾಗೆ ನಾಮಾತ್ಮಕವಾದ ಉಭಯತ್ರ ಪ್ರಸಿದ್ಧವಾದ ಶಬ್ದ, ಲಿಂಗಾತ್ಮಕವಾದಂತಹ ಉಭಯತ್ರ ಪ್ರಸಿದ್ಧವಾದ ಶಬ್ದ. ನಾಮಾತ್ಮಕವಾದಂತಹ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದ, ಲಿಂಗಾತ್ಮಕವಾದ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದ. ಹಾಗಾದ್ರೆ ಈಗ 6 ಆಯ್ತಲ್ವಾ? ಅನ್ಯತ್ರ ಪ್ರಸಿದ್ಧ ಶಬ್ದ ಅದರಲ್ಲಿ 2 ಭಾಗ, ಉಭಯತ್ರ ಪ್ರಸಿದ್ಧವಾದ ಶಬ್ದ ಅದರಲ್ಲಿ 2 ಭಾಗ, ಅನ್ಯತ್ರೈವ ಪ್ರಸಿದ್ಧ ಶಬ್ದ 2 ಭಾಗ. 2, 4, 6 ಆಯ್ತು. ಹಾಗಾದ್ರೆ 6 ಪಾದ ಇರ್ಬೇಕಲ್ವಾ? 4 ಅಂತೂ ಆಗಿಲ್ಲ, 1, 3, ಅದರಲ್ಲಿ ವಿಭಾಗ ಬಂದು 6. ಮತ್ತೆ ಹೇಗಿದೆ ವ್ಯವಸ್ಥೆ ಅಂದ್ರೆ, ಈಗ ಪ್ರಥಮಾಧ್ಯಾಯದ ಪ್ರಥಮ ಪಾದದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕವಾದಂತಹ ಶಬ್ದದ ವಿಚಾರವನ್ನು ಮಾತ್ರ ಮಾಡ್ತಾರೆ ಪ್ರಥಮ ಪಾದದಲ್ಲಿ. ಆಮೇಲೆ ದ್ವಿತೀಯ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕವಾದಂತಹ ಶಬ್ದ ಸಮನ್ವಯವನ್ನು ಮಾಡ್ತಾರೆ. ಸೊ 1ನೇ ಪಾದ 2ನೇ ಪಾದ ಕೂಡಿ ಏನ್ ಮಾಡಿದ್ರು? ಕೇವಲ ಅನ್ಯತ್ರ ಪ್ರಸಿದ್ಧವಾದ ಶಬ್ದ ಸಮನ್ವಯವನ್ನು ಮಾತ್ರ ಮಾಡಿದರು. ಪ್ರಥಮ ಪಾದ ಇದು ನಾಮಾತ್ಮಕವಾದ ಶಬ್ದ, ದ್ವಿತೀಯ ಪಾದ ಲಿಂಗಾತ್ಮಕವಾದ ಶಬ್ದ. ಆಮೇಲೆ ತೃತೀಯ ಪಾದದಲ್ಲಿ ಏನ್ ಮಾಡ್ಬೇಕು ಹಾಗಾದ್ರೆ ಅಂದ್ರೆ, ತೃತೀಯ ಪಾದದಲ್ಲಿ ಕ್ಷೇತ್ರ ಪ್ರಸಿದ್ಧವಾದಂತಹ ನಾಮಾತ್ಮಕವಾದ ಶಬ್ದ ಹಾಗೂ ಲಿಂಗಾತ್ಮಕವಾದ ಶಬ್ದ, 2 ಶಬ್ದಗಳು ಉಭಯತ್ರ ಪ್ರಸಿದ್ಧ. ಅಂದ್ರೆ ಒಟ್ಟು ತೃತೀಯ ಪಾದದಲ್ಲಿ ಉಭಯತ್ರ ಪ್ರಸಿದ್ಧ ಶಬ್ದವನ್ನು ಮುಗಿಸ್ಬಿಡ್ತಾರೆ. ಒಂದೇ ಪಾದದಲ್ಲಿ
ನಾಮಾತ್ಮಕವೂ ಆದ ಲಿಂಗಾತ್ಮಕವೂ ಆದಂತಹ ಉಭಯತ್ರ ಪ್ರಸಿದ್ಧವಾದಂತಹ ಯಾವ ಶಬ್ದವಿದೆಯೋ ಆ ಶಬ್ದಗಳ ಸಮನ್ವಯವನ್ನು ತೃತೀಯ ಪಾದದಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ. ಅದಕ್ಕೆ ದುಬ್ಬಾಧ್ಯಾಯತನಂ ಸ್ವಶಬ್ದಾತ್ ಇತ್ಯಾದಿ ಸೂತ್ರಗಳಲ್ಲಿ ವಿಚಾರ ಮಾಡ್ತಾರೆ ತೃತೀಯ ಪಾದದಲ್ಲಿ. ಭೂಮಾ ಸಂಪ್ರದಾದ ಅಧ್ಯುಪದೇಶಾತ್, ಹೀಗೆ ಕೆಲವು ಸೂತ್ರಗಳು ಇರ್ಲಿ. ಆಮೇಲೆ ಚತುರ್ಥ ಪಾದದಲ್ಲಿ ಏನ್ ಮಾಡ್ಬೇಕು ಹಾಗಾದ್ರೆ? ಉಳಿದಿದ್ಯಾವುದು ಒಂದೇ, ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದ. ಅಲ್ಲೂ ಮತ್ ಕೊನೆ ಪಾದ, ನಾಲ್ಕನೇ ಪಾದ, ಇನ್ನ ಎರಡು ಶಬ್ದ ಉಳಿದಿದೆ. ಅನ್ಯತ್ರೈವ ಪ್ರಸಿದ್ಧದಲ್ಲೇ ಎರಡಿದೆ, ನಾಮಾತ್ಮಕ ಲಿಂಗಾತ್ಮಕ. ಅದಕ್ಕೆ ಏನ್ ಮಾಡ್ಬಿಡ್ತಾರೆ, ಅನ್ಯತ್ರೈವ ಪ್ರಸಿದ್ಧವಾದ ನಾಮಾತ್ಮಕವಾದ ಹಾಗೂ ಲಿಂಗಾತ್ಮಕವಾದ ಎರಡೂ ಶಬ್ದಗಳನ್ನು ಚತುರ್ಥ ಪಾದದಲ್ಲಿ ಮಾಡಿಬಿಡ್ತಾರೆ. ಹಾಗಾಗಿ ಪ್ರಥಮ ಪಾದದಲ್ಲಿ ನಾಮಾತ್ಮಕವಾದ ಅನ್ಯತ್ರ ಪ್ರಸಿದ್ಧ ಶಬ್ದ, ದ್ವಿತೀಯ ಪಾದದಲ್ಲಿ ನಾಮಾತ್ಮಕವಾದ ಅನ್ಯತ್ರ ಲಿಂಗಾತ್ಮಕವಾದಂತಹ ಅನ್ಯತ್ರ ಪ್ರಸಿದ್ಧವಾದ ಶಬ್ದ, ತೃತೀಯ ಪಾದದಲ್ಲಿ ಉಭಯತ್ರ ಪ್ರಸಿದ್ಧವಾದ ನಾಮಲಿಂಗ ತದಾತ್ಮಕವಾದ ಶಬ್ದ ಎರಡು, ಚತುರ್ಥ ಪಾದದಲ್ಲಿ ಅನ್ಯತ್ರೈವ ಪ್ರಸಿದ್ಧವಾದಂತಹ ನಾಮಾತ್ಮಕವಾದ ಹಾಗೂ ಲಿಂಗಾತ್ಮಕವಾದ ಎರಡು ಶಬ್ದಗಳ ಸಮನ್ವಯವನ್ನು ಮಾಡಿ ಒಟ್ಟು ನಿಮಗೆ ಪ್ರಥಮಾಧ್ಯಾಯದಲ್ಲಿ ಸರ್ವ ಶಬ್ದಗಳ ಸಮನ್ವಯವನ್ನು ಮಾಡಿ ಸಮರ್ಥನೆ ಮಾಡ್ತಾರೆ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಒಟ್ಟು ಒಂದು ಅಧ್ಯಾಯ, ಮೊದಲನೇ ಅಧ್ಯಾಯ, ಅದು ಸಮನ್ವಯ ಅಧ್ಯಾಯ ಅಂತ ಇದ್ದೀರಿ. ಎಷ್ಟು ಶಬ್ದಗಳ ಸಮನ್ವಯ? ಸರ್ವ ಶಬ್ದಗಳ ಸಮನ್ವಯ. ಹಾಗಾದರೆ ಪ್ರಥಮಾಧ್ಯಾಯದಲ್ಲಿ ನಿಮಗೆ ಎಷ್ಟು ಅಧಿಕರಣ ಇದೆ? 39 ಸುಮಾರು ಅಧಿಕರಣವಿದೆ, ಕೆಲವೇ ಸೂತ್ರಗಳು. ಅಂದಮೇಲೆ ಸರ್ವ ಶಬ್ದಗಳ ಸಮನ್ವಯ ಇಷ್ಟೇ ಸೂತ್ರಗಳಿಂದ ಆಗ್ಬಿಡುತ್ತಾ? ಈಗ 4 ಅಧ್ಯಾಯದಲ್ಲಿ ಪ್ರಥಮಾಧ್ಯಾಯದಲ್ಲಿ ಬರೀ ಸಮನ್ವಯ ಮಾಡಿದ್ರು. ಪ್ರಥಮಾಧ್ಯಾಯದಲ್ಲಿ ಅಬ್ಬ ಅಂದ್ರೆ ಎಷ್ಟು ಸೂತ್ರಗಳಿರುತ್ತೆ ನಿಮಗೆ? ಇದ್ದಿದ್ದ ಸೂತ್ರವೇ 564 ಸೂತ್ರ ಅಷ್ಟೇ. ಅದರಲ್ಲಿ ಪ್ರಥಮಾಧ್ಯಾಯದಲ್ಲಿ ಎಷ್ಟಿರ್ಬೋದು? ಅಷ್ಟು ಕಡಿಮೆ ಸೂತ್ರಗಳು. ಅಂದ ಮೇಲೆ ಆ ಸೂತ್ರಗಳಿಂದಾಗಿ ವೇದ ವಾಂಗ್ಮಯದ ಸರ್ವ ಶಬ್ದಗಳ ಸಮನ್ವಯ ಹೇಗೆ ಮಾಡಿದ್ರು? ಅದರಲ್ಲೂ ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ, ಅದರಲ್ಲೂ ನಾಮಾತ್ಮಕ ಲಿಂಗಾತ್ಮಕ ಇಷ್ಟೆಲ್ಲ ಪ್ರಭೇದಗಳಿದ್ದಾಗ ಬರೀ ಪ್ರಥಮಾಧ್ಯಾಯದಲ್ಲಿ ಸರ್ವಶಬ್ದ ಸಮನ್ವಯ ಹೇಗೆ ಮಾಡಿದ್ರು? ದೇವರು ಸರ್ವಶಬ್ದ ವಾಚ್ಯ, ಯಾಕೆ ಸಮನ್ವಯ ಅಧ್ಯಾಯದಲ್ಲಿ ಅದನ್ನೇ ಸಮರ್ಥನೆ ಮಾಡ್ತಾರೆ. ಹೇಗದು? ಅದಕ್ಕೆ ಏನಂತಾರೆ, ಒಟ್ಟಾರೆ ನಿಮಗೆ ಸರ್ವಶಬ್ದವನ್ನು, ಈ ಒಂದೊಂದು ಶಬ್ದವನ್ನು ತೆಗೆದುಕೊಂಡು ಸಮನ್ವಯವನ್ನು ಮಾಡೋದಿಲ್ಲ. ಹಾಗಾದ್ರೆ ಯಾವ ಒಂದು ಶಬ್ದದ ಸಮನ್ವಯವನ್ನು, ಫಾರ್ ಎಕ್ಸಾಂಪಲ್ ಓಂ ಆನಂದಮಯೋಭ್ಯಾಸ ಅಂತ ಸೂತ್ರ ತಗೊಂತಾರೆ. ಅಲ್ಲಿ ಆನಂದ, ಆನಂದಮಯ ಅಂತ ಶಬ್ದವನ್ನು ಸೊನ್ನೆ ತೋರಿಸ್ತಾರೆ. ಈ ಶಬ್ದಗಳ ಸಮನ್ವಯವನ್ನು ಯುಕ್ತಿಯಿಂದಾಗಿ ಹೇಗೆ ಮಾಡಬೇಕು ಅಂತ ಸಮರ್ಥನೆ ಮಾಡಿದ ಮೇಲೆ ಇದನ್ನು ಸಮನ್ವಯ ಮಾಡೋದಕ್ಕಾಗಿ ಯಾವ ಯುಕ್ತಿಯನ್ನು ಬಳಸಿಕೊಂಡಿದ್ದಾರೋ ತಾದೃಶವಾದಂತಹ ಯುಕ್ತಿ ಸಮಾನವಾಗಿತ್ತು ಅಂತಂದ್ರೆ ಅದು ಎಷ್ಟೇ ಶಬ್ದವಿರಲಿ, ಅಂದ್ರೆ ಒಂದು ಅಧಿಕರಣದಲ್ಲಿ ಒಂದು ಶಬ್ದವನ್ನು ಸಮನ್ವಯ ಹೇಗೆ ಅಂತ ತೋರಿಸಿದ್ದಾರೆ ಅಂದ್ರೆ ಆ ಅಧಿಕರಣದಲ್ಲಿ ಒಂದೇ ಶಬ್ದದಿಂದಾಗಿ ಸಮನ್ವಯ ಸಿದ್ಧ ಆಗಿದೆ ಅಂತ ತಿಳ್ಕೊಳ್ಬಾರ್ದು. ಈ ಯುಕ್ತಿ ಎಷ್ಟೆಷ್ಟು ಶಬ್ದಗಳಲ್ಲಿ ಚಾಲನೆ ಆಗತ್ತೋ ಅಲ್ಲಿ ಎಲ್ಲಾ ಕಡೆಗೆ ಆ ಶಬ್ದಗಳ ಸಮನ್ವಯವನ್ನು ಸಾಧನ ಮಾಡಿದಂತೆ ಆಗಿಬಿಡತ್ತೆ ಹೊರತು ಅದಕ್ಕೆ ಪ್ರತ್ಯೇಕವಾಗಿ ಸಮನ್ವಯವನ್ನು ತೋರಿಸುವ ಕಾರಣವಿಲ್ಲ. ಒಂದೊಂದು ಅಧಿಕರಣಕ್ಕೂ ಸಂಬಂಧಪಟ್ಟಿದ್ದು. ಉದಾಹರಣೆಗೆ ಯಾವುದಕ್ಕೆ ಶಾಸನ ಇದೆಯೋ ಅದು ಗೋ ಅಂತ ನಮ್ಮ ತಂದೆ ನನಗೆ ಹೇಳಿದ್ರು. ಅದೇ ನಮ್ಮ ತಂದೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಗೋ ಇದೆಯೋ ಎಲ್ಲಾ ಕಡೆಗೆ ನೋಡಪ್ಪ ಇದು ಶಾಸನ ಇದೆ ಇದಕ್ಕೂ, ಇದು ಶಾಸನ ಇದೆ ಇದಕ್ಕೂ, ಇದು ಶಾಸನ ಇದೆ ಇದಕ್ಕೂ ಅಂತ ಅಂತಾರ ನಮಗೆ? ಇಲ್ಲ. ಸಮಾನವಾಗಿತ್ತು ಅಂದ್ರೆ ಅದನ್ನ ನಾವು ತಿಳ್ಕೊಂಡ್ಬಿಡ್ತೇವೆ ಬೇರೆ ಕಡೆಗೆ. ಹಾಗೆ ಒಂದು ಅಧಿಕರಣದಲ್ಲಿ ಒಂದು ಶಬ್ದವನ್ನು ಸಮನ್ವಯ ಮಾಡಿದ್ದಾರೆ ಅಂದ್ರೆ ಆ ಅಧಿಕರಣದ ಒಂದೇ ಶಬ್ದ ಸಿದ್ಧ ಆಗತ್ತೆ ಅಂತ ತಿಳ್ಕೊಳ್ಬೇಡಿ. ಸುಮಾರು ಶಬ್ದಗಳ, ಹಾಗಾದ್ರೆ ಇದೇ ಶಬ್ದವನ್ನು ಯಾಕೆ ಸೂತ್ರಕಾರರು ಹೇಳ್ಬೇಕಾಗಿತ್ತು? ಬೇರೆ ಶಬ್ದ ಹೇಳ್ಬೋದಾಗಿತ್ತಲ್ವಾ? ಆನಂದಮಯೋಭ್ಯಾಸ ಅಂತ ಅನ್ನೋದು ಬಿಟ್ಟು ಎಲ್ಲ ಕಾರಣ ಕೊಡ್ತಾರೆ. ಸುಮ್ನೆ ಸಂಕ್ಷೇಪ ಹೇಳ್ತಾ ಇದ್ದೇನೆ ಅಷ್ಟೇ, ಅದು ಸಂಕ್ಷೇಪ ಕಾರಣ.
ಅದೇ ಶಬ್ದ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅಲ್ಲಿ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಆಮೇಲೆ ಯುಕ್ತಿಯಿಂದಾಗಿ ಸಮನ್ವಯ ಸಾಧನೆ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ವಿಶೇಷವಾದ ಈ ಒಂದು ಶಬ್ದವನ್ನು ತೆಗೆದುಕೊಂಡು ತೋರಿಸ್ತಾರೆ. ಇದಕ್ಕೆ ಇದೇ ಇದೇ ಸೂತ್ರಕ್ಕೆ ಆ ಸುಧಾದಲ್ಲಿ ಉತ್ತರ ಕೊಡುವಂತೆ ಹೇಳೋದಾದ್ರೆ, ಎಲ್ಲ ಗುಣಗಳಲ್ಲೂ ಮಾಂಗಲಿಕವಾದ ಗುಣ ಆನಂದ ಅಂತ ಅನ್ನೋದು ಸರ್ವಶ್ರೇಷ್ಠವಾದ ಗುಣ. ಅದಕ್ಕಾಗಿ ಆ ಗುಣವನ್ನು ತೋರಿಸ್ಕೊಡುವಂತಹ ಶಬ್ದ ಆನಂದ ಶಬ್ದ. ಅದಕ್ಕಾಗಿ ಆನಂದಮಯೋಭ್ಯಾಸ ಅಂತ ಆನಂದ ಶಬ್ದವನ್ನು ಇಡ್ತಾರೆ ಅಂತ ಕಾರಣವನ್ನು ಕೊಡ್ತಾರೆ ಇಲ್ಲಿ. ಹಾಗಾಗಿ ಒಟ್ಟು ನಿಮಗೆ ಈ ಒಂದು ಅಧ್ಯಾಯದಿಂದಾಗಿ ಸರ್ವ ಶಬ್ದಕ ಸಮನ್ವಯ ಆಗ್ಬಿಡತ್ತೆ. ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಏನಂದ್ರೆ ಮೊದಲಿಗೆ ಯಾಕೆ ಅನ್ಯತ್ರ ಪ್ರಸಿದ್ಧ ಶಬ್ದ, ಆಮೇಲೆ ಯಾಕೆ ಉಭಯತ್ರ ಪ್ರಸಿದ್ಧ, ಆಮೇಲೆ ಯಾಕೆ ಅನ್ಯತ್ರ ಪ್ರಸಿದ್ಧ, ಹೀಗೆ ಯಾಕೆ ತಾರತಮ್ಯ ಹೀಗ್ಯಾಕೆ ಮಾಡಿದ್ರಿ? ಸ್ವಲ್ಪ ವ್ಯತ್ಯಾಸ ಮಾಡ್ಬೋದಲ್ಲ. ಮೊದಲಿಗೆ ಅನ್ಯತ್ರ ಪ್ರಸಿದ್ಧ, ಆಮೇಲೆ ಉಭಯತ್ರ ಪ್ರಸಿದ್ಧ, ಆಮೇಲೆ ಅನ್ಯತ್ರ ಪ್ರಸಿದ್ಧ, ಹೀಗೆ ವ್ಯತ್ಯಾಸವನ್ನು ಮಾಡಬಹುದಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಇದಕ್ಕಂತಾರ ನೋಡ್ರಿ, ಸೂಚೀಕಟ ಹನ್ಯಾಯೇನ ಅಂತಂತಾರ. ಇದಲ್ಲ ಸೂಚೀಕಟ ಹನ್ಯಾಯ ಅಂತಂತಾರ. ಯಾವುದು ಸ್ವಲ್ಪ ಸರಳವಾಗಿದೆ ಅದನ್ನು ಮೊದಲಿಗೆ ಹೇಳ್ಬೇಕು. ಇದರಲ್ಲಿ ಯಾವುದು ಈಸಿ ಇದ್ದಿದ್ದು? ಅನ್ಯತ್ರ ಪ್ರಸಿದ್ಧ ಶಬ್ದ. ಅಂದ್ರೆ ಅನ್ಯತ್ರ ಪ್ರಸಿದ್ಧ ಅಂತಂದಾಗ ಏನಾಗತ್ತೆ, ಬೇರೆ ಕಡೆಗೇನೆ ಪ್ರಸಿದ್ಧಿ ಇದೆ ಅಂತ ಅರ್ಥವಾತ. ಅವಾಗ ನಾವೇನ್ ಮಾಡ್ಬೇಕು, ಬೇರೆ ಕಡೆಗೆ ಇದ್ದ ಪ್ರಸಿದ್ಧಿಯನ್ನು ನಿರಾಕರಣೆ ಮಾಡಿಬಿಡ್ಬೇಕು. ಬೇರೆ ಕಡೆಗೆ ಇದ್ದ ಪ್ರಸಿದ್ಧಿಯನ್ನು ನಿರಾಕರಣೆ ಮಾಡಿಬಿಟ್ರೆ ಅವಾಗ ಏನ್ ಸಿದ್ಧ ಆಗತ್ತೆ? ಬ್ರಹ್ಮಣಲ್ಲೇನೇ ಪ್ರಸಿದ್ಧಿ ಇದೆ ಅಂತ ಹೇಳಬೇಕಾಗಿಲ್ಲ. ಅನ್ಯತ್ರ ಇದ್ದಿದ್ದನ್ನು ಖಂಡನೆ ಮಾಡಿಬಿಟ್ರೆ ಹಾಗಾದ್ರೆ ಬ್ರಹ್ಮಣಲ್ಲಿ ಅಂತ ಅರ್ಥ ಸಿದ್ಧ ಆಗ್ಬಿಡತ್ತೆ. ಅದನ್ನು ಸಾಧನ ಮಾಡುವ ಕಾರಣವಿಲ್ಲ ಅಂತ ಅನ್ನೋದಕ್ಕಾಗಿ ಸ್ವಲ್ಪ ಈಸಿ ಸ್ಟೆಪ್. ಹಾಗಾಗಿ ಅನ್ಯತ್ರ ಪ್ರಸಿದ್ಧವಾದಂತಹ ಶಬ್ದವನ್ನು ಸ್ವೀಕಾರ ಮಾಡಿಕೊಂಡು ಮೊದಲಿಗೆ ವಿಚಾರ ಮಾಡ್ತಾರೆ. ಅದಾದ್ಮೇಲೆ ಉಭಯತ್ರ ಪ್ರಸಿದ್ಧವಾದ ಶಬ್ದದಲ್ಲಿ ಅದೇನಾಗಿದೆ ಅಂದ್ರೆ ಉಭಯತ್ರ ಪ್ರಸಿದ್ಧವಾಗಿದೆ. ಬ್ರಹ್ಮನಲ್ಲೂ ಪ್ರಸಿದ್ಧ, ಆಮೇಲೆ ಬೇರೆ ಕಡೆಗೂ ಪ್ರಸಿದ್ಧ. ಹಾಗಾಗಿ ಅನ್ಯತ್ರ ಪ್ರಸಿದ್ಧಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಅಂಶ ಏನು, ಇದು ಎರಡೂ ಕಡೆಗೆ ಪ್ರಸಿದ್ಧ. ಇವಾಗ ನೋಡ್ರಿ, ಇವ ಒಬ್ಬ ಪುರುಷ ಇದ್ದಾನೆ, ಉದಾಹರಣೆ ಕೊಡಬಾರದು ಆದರೆ ಜ್ಞಾನಕ್ಕಾಗಿ ಅಷ್ಟೇ. ಒಬ್ಬ ಪುರುಷ ಇದ್ದಾನೆ, ಅವ ಜನಿವಾರ ಇಲ್ಲ, ಗೋಪಿಚಂದನ ಇಲ್ಲ, ಏನು ಸಂಧ್ಯಾವಂದನೆ ಇಲ್ಲ, ಏನು ಸದಾಚಾರ ಇಲ್ಲ. ಆಯ್ತಾ? ಹಾಗೊಬ್ಬ ಇದ್ದಾನೆ. ಅವ ಬ್ರಾಹ್ಮಣನ ಅಥವಾ ಬ್ರಾಹ್ಮಣನಲ್ಲವ ಅಂತ ನಾವ್ ಹೆಂಗ್ ತಿಳ್ಕೊಳ್ಬೇಕು? ಬ್ರಾಹ್ಮಣ ಅಂತ ತಿಳ್ಕೊಳ್ಬೇಕು ಅಂದ್ರೆ ನಮ್ಗೇನು ಅವನಿಗೆ ಏನು ಕಾಣಿಸ್ತಾ ಇಲ್ಲ ಲಿಂಗಗಳು. ಹಾಗಾಗಿ ಬ್ರಾಹ್ಮಣನಲ್ಲವ ಅಂತ ನಾವು ತಿಳಿದುಕೊಳ್ಬೇಕು. ಅವ ನೋಡಿದ್ರೆ ಬ್ರಾಹ್ಮಣರ ಸಭೆಗಳಲ್ಲಿ ಅಥವಾ ಬ್ರಾಹ್ಮಣರ ಮನೆಯಲ್ಲೂ ಹೆಚ್ಚುಗಿರ್ತಾನೆ. ಅದೇ ಪುರುಷ ಇಲ್ಲಿ ಎಷ್ಟಿದ್ದಾನೋ ಅಷ್ಟೇ ಬ್ರಾಹ್ಮಣೇತರರ ಸಭೆಯಲ್ಲಿ, ಅವರ ಮನೆಯಲ್ಲಿ ವ್ಯವಹಾರಕ್ಕೆ, ಇದಕ್ಕೆ ಅದಕ್ಕೆ ಒಟ್ಟೆ ಎಲ್ಲದಕ್ಕೂ ಅವನು ಇದ್ದಾನೆ. ಏನಾದ ಅವನು ಏನು ಅಂತ ನಾನು ತಿಳ್ಕೊಳ್ಬೇಕು. ನಾನು ಅವಾಗ ನಾನು ಏನ್ ಮಾಡ್ಬೇಕು, ಬ್ರಾಹ್ಮಣೇತರನಲ್ಲಿ ಸೇರಿದವನಲ್ಲ, ಅವನೇನೋ ದುಷ್ಟರ ಸಂಘದಿಂದ ಹಾಗಾಗಿದ್ದಾನೆ ಅಂತ ಹೇಳಿ ಮೊದಲಿಗೆ ಅದನ್ನ ನಿರಾಕರಣೆ ಮಾಡಬೇಕು. ಆಮೇಲೆ ಇಲ್ಲೂ ಈ ಸಮುದಾಯದಲ್ಲೂ ಅವನು ಇದ್ದಾನೆ, ಹಾಗಾದ್ರೆ ಅವನಿಗೆ ಇದೇ ಇದೆ ಅಂತ ಅನ್ನೋದನ್ನ ಆಮೇಲೆ ಸಮರ್ಥನೆ ಮಾಡಬೇಕು. ಹೀಗೆ ಅನ್ಯತ್ರ ಪ್ರಸಿದ್ಧ ಶಬ್ದಕ್ಕಿಂತಲೂ ಸ್ವಲ್ಪ ಕೆಲಸ ಹೆಚ್ಚಿದೆ. ಅದಕ್ಕಾಗಿ ಅನ್ಯತ್ರ ಪ್ರಸಿದ್ಧ ಶಬ್ದ ಆದ ಮೇಲೆ ಉಭಯತ್ರ ಪ್ರಸಿದ್ಧ. ಉಭಯತ್ರ ಪ್ರಸಿದ್ಧ ಶಬ್ದವಾದ ಮೇಲೆ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದ ಬಹಳ ಕಷ್ಟ. ಏನು ಬಹಳ ಕಷ್ಟ? ಅದೇ ನಾನು ಹೇಳಿದೆ, ದುಃಖಿ. ಸರ್ವಥಾ ದೇವರನ್ನು ಹೇಳ್ಕೊಡತ್ತೆ ಈ ಶಬ್ದ ಅಂತ ಯಾರೂ ಹೇಳಿಲ್ಲ. ದುಃಖಿ ಅಂದ್ರೆ ಶಬ್ದಕ್ಕೆ ಅರ್ಥವೇನು? ದುಃಖ ಯಾರಿಗಿದೆಯೋ ಅವನು ದುಃಖಿ. ಸುಖಿ ಅಂದ್ರೆ ಏನು? ಸುಖ ಯಾರಿಗಿದೆಯೋ ಅವನು ಸುಖಿ.
ಹಾಗೆ ದುಃಖಿ ಅಂತನೋ ಶಬ್ದ ಅನ್ಯತ್ರೈವ ಸರ್ವಥಾ ದೇವರನ್ನು ಹೇಳ್ಕೊಡೋದೇ ಇಲ್ಲ. ಯಾಕೆ? ಒಂದು ವೇಳೆ ದೇವರಿಗೆ ದುಃಖಿ ಅಂತನೋ ಶಬ್ದ ಅಂತ ಕರೆದು ಬಿಟ್ರೆ ಆವಾಗ ನಮಗೆ ಸ್ವಯಂ ವೇದ ವಿರೋಧವೇ ಬರುತ್ತೆ. ಭಗವಂತ ಆನಂದ ಸ್ವರೂಪ, ಸುಖಜ್ಞಾನ ಸ್ವರೂಪಭೂತನಾದ ಪರಮಾತ್ಮನಿಗೆ ದುಃಖಿ ಅಂತ ಕರೆದರೆ ಅದು ನಮಗೆ ವಿರೋಧ ಬರೋದಿಲ್ವಾ? ಹಾಗಾಗಿ ಸರ್ವಥಾ ನಮಗೆ ಸಾಧ್ಯವೇ ಇಲ್ಲ, ಬಂದ್ರೆ ದೊಡ್ಡ ಸಮಸ್ಯೆ ಬರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚು ನಮಗೆ ಪ್ರಧಾನವಾಯ್ತಿದು. ಅನ್ಯತ್ರೈವ ಏವಕಾರ ಒಟ್ಟಿ ಹೇಳ್ತಾ ಇದ್ದಾರೆ. ಅವಾಗ ನಾವು ಏನ್ ಮಾಡ್ಬೇಕು? ಈ ಶಬ್ದಗಳು ದೇವರನ್ನು ಹೇಳ್ಕೊಡತ್ತೆ, ಆದರೆ ಯಾವ ಕಾರಣದಿಂದ ಹೇಳ್ಕೊಡತ್ತೆ ಅಂತ ಹೇಳಿ ಅನೇಕ ಯುಕ್ತಿಗಳಿಂದಾಗಿ ಸಮರ್ಥನೆ ಮಾಡುವ ಅವಶ್ಯಕತೆ ಇದೆ. ಹಾಗಾಗಿ ಏನಂತಾರೆ, ಈ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದವನ್ನು ಕೊನೆಗೆ ಹಾಕಿದ್ದಾರೆ. ಇದರಲ್ಲಿ ಮತ್ತೊಂದು ಶ್ರುತಿ ಇದೆ, ಪ್ರಸಿದ್ಧವಾದ ಉಪನಿಷದ್ ವಾಕ್ಯ, ಕಶ್ಚಂದಸಾಂ ಯೋಗಮಾವೇದ ಧೀರಃ. ಒಂದು ಶ್ರುತಿ ಇದೆ, ಇದನ್ನು ಚತುರ್ಥ ಪಾದದಲ್ಲಿ ವಿಚಾರ ಮಾಡ್ತಾರೆ. ಇದಕ್ಕೆ ಅರ್ಥವೇನು ಅಂದರೆ, ಎರಡು ರೀತಿಯಾಗಿ ವ್ಯವಸ್ಥೆ ಇದಕ್ಕೆ ಈ ಶ್ರುತಿಗೆ. ಛಂದಸಾಂ ಯೋಗ ಆವೇದ, ಕಹ ಆವೇದ. ಒಂದರ್ಥ ಛಂದಸಾಂ ಯೋಗ. ಛಂದಸಾಂ ಯೋಗ ಅಂದ್ರೆ ಛಂದಸ್ಸು ಅಂದ್ರೆ ವೇದ. ಛಂದಸಾಂ ಯೋಗ ಅಂತಂದ್ರೆ ವೇದಗಳ ಈ ಒಂದು ಸಮನ್ವಯವನ್ನು ಮಾಡಿಕೊಂಡು ಯಾವ ಯಾವ ಶಬ್ದಗಳಿಂದ ಯಾವ ರೀತಿಯಾಗಿ ಭಗವಂತ ಪ್ರತಿಪಾದನಾಗಿದ್ದಾನೆ ಸರ್ವ ಶಬ್ದಗಳನ್ನು ತೆಗೆದುಕೊಂಡಾಗ ಅದು ಛಂದಸಾಂ ಯೋಗ. ಅದನ್ನು ಕಹ ಆವೇದ. ಯಾರು ತಾನೇ ಕಹ ಅಂದ್ರೆ ಯಾರು? ಆವೇದ ಯಾರು ತಾನೇ ತಿಳಿಯೋದಕ್ಕೆ ಸಾಧ್ಯವಿದೆ? ಎಲ್ಲರೂ ಅಲ್ಪಜ್ಞರು. ಯಾರೂ ವೇದಗಳ ಯೋಗವನ್ನು, ವೃತ್ತಿಯನ್ನು ಅಂದ್ರೆ ಸಮನ್ವಯದ ಜ್ಞಾನವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಸ್ವಯಂ ವೇದವೇ ಹೇಳಿಬಿಟ್ಟಿದೆ. ಕಶ್ಚಂದಸಾಂ ಯೋಗಮಾವೇದ ಧೀರಃ. ಇಷ್ಟು ನಿಮಗೆ. ಹಾಗಾದ್ರೆ ಪ್ರಶ್ನೆ ಬಂತು, ಸ್ವಯಂ ವೇದವೇ ಕಶ್ಚಂದಸಾಂ ಯೋಗಮಾವೇದ ಧೀರಃ ಅಂತ ಹೇಳಿದ ಮೇಲೆ ಹಾಗಾದ್ರೆ ಸಮನ್ವಯ ಏನಿದ್ರೂ ಅಲ್ಪಜ್ಞರಿಗೆ, ನಮ್ಮಂತಹ ಜ್ಞಾನಿಗಳಿಗೆ ಜ್ಞಾನವಾಗೋದಕ್ಕೆ ಸಾಧ್ಯವಿಲ್ಲ ಅಂತಂದ್ಮೇಲೆ ಅದನ್ನು ಹೇಳ್ಬೇಕಾದವ್ರು ಯಾಕೆ? ಇಷ್ಟು ಸೂತ್ರ ಯಾಕಬೇಕು? ಇಷ್ಟು ಅಧಿಕರಣ ಯಾಕಬೇಕು? ಇಷ್ಟು ಅಧ್ಯಾಯ ಯಾಕಬೇಕು? ಸಮಗ್ರವಾದ ಅಧ್ಯಾಯದಲ್ಲಿ ಸಮನ್ವಯವನ್ನು ಮಾಡ್ಬೇಕು ಯಾಕೆ? ಯಾಕೆ ಏನಿದ್ರು ಜ್ಞಾನ ಯಾರಿಗಾಗಿ ಹೇಳ್ಬೇಕು ನೀವು? ಶಬ್ದದಲ್ಲಿ ಒಂದು ನಿಯಮವಿದೆ. ಒಂದು ಶಬ್ದವನ್ನು ನಾನು ಪ್ರಯೋಗ ಮಾಡ್ತೇನೆ ಅಂತಂದ್ರೆ ಪರರಿಗೆ ಏನಾದ್ರೂ ಒಂದು ಕಾರ್ಯ ಹುಟ್ಟಿಸ್ಬೇಕು, ಒಂದ ಪ್ರವೃತ್ತಿ ಇಲ್ಲ ನಿವೃತ್ತಿ. ಹುಟ್ಟಿಸಿಲ್ಲ ಅಂದ್ರೆ ನೀವು ಶಬ್ದವನ್ನು ಪ್ರಯೋಗ ಮಾಡಲೇಬಾರದು. ಉದಾಹರಣೆಗೆ ಪ್ರತ್ಯಕ್ಷ ಇದೆ, ಅನುಮಾನ ಇದೆ, ಅಲ್ಲೇನು ಹಾಗಿಲ್ಲ. ನನ್ ಕಣ್ಣಿದೆ, ನಾನು ವಸ್ತು ನೋಡಿದೆ, ಆ ಜ್ಞಾನ ಹುಟ್ಬಿಡುತ್ತೆ. ಅಯ್ಯೋ ನಾನೇ ಹುಟ್ಲೋ ಬ್ಯಾಡೋ ಅಂತ ವಿಚಾರ ಮಾಡಲ್ಲ, ಹುಟ್ಬಿಡುತ್ತೆ. ಅದ್ರ ಸ್ವಭಾವ ಅದು, ಸ್ವಕಾರಣ ಉಪನಿಪಾತ ಅಂತಂತಾರೆ. ಆದರೆ ಶಬ್ದ ಮಾತ್ರ. ನನ್ನ ಎದುರಿಗೆ ಒಂದು ಪುಸ್ತಕವಿದೆ, ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಕೂತಿದ್ದಾನೆ. ಅವಾಗ ನಾನು ನನ್ನ ಪಕ್ಕದಲ್ಲಿ ಇದ್ದವನನ್ನು ಕರೆದು ಇದಂ ಪುಸ್ತಕಂ ಅಂತ ನಾನು ಅಂದೆ ಅಂದ್ರೆ ಅವನ್ ಚಪ್ಪಲಿ ತಗೊಂಡು ಹೊಡಿತಾನೆ ನಂಗೆ. ಅವನು ಯಾಕೆ? ಇದೇನ್ ಹೇಳ್ತೀನಿ, ನಂಗೆ ಗೊತ್ತಿಲ್ವಾ ಇದು ಪುಸ್ತಕ ಅಂತ? ಇದನ್ನೇ ನೀ ನನ್ಗೆ ಹೇಳೋದು ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವಾಗ ಅವನಿಗೆ ಏನೂ ಪ್ರವೃತ್ತಿ ಹುಟ್ಟಲ್ಲ ಅಥವಾ ನಿವೃತ್ತಿಯೂ ಹುಟ್ಟಲ್ಲ ಅವನಿಗೆ. ಅಂದ್ಮೇಲೆ ಅವನ್ ಏನ್ ಕೇಳ್ತಾನೆ, ಯಾಕೆ ಹೀಗೆ ನನ್ನ ಮುಂದೆ ಇದಂ ಪುಸ್ತಕಂ ಅಂತ ಶಬ್ದ ಪ್ರಯೋಗ ಮಾಡಿದ್ಯಾ? ವ್ಯರ್ಥವಾಯಿತು ನಿನ್ನ ಶಬ್ದ. ಅವಾಗ ಏನ್ ಮಾಡ್ಬೇಕು ಇವನು? ಇದಂ ಪುಸ್ತಕಂ ಆನಯ ಅಥವಾ ಸ್ವೀಕುರು, ಇನ್ನೇನಾದ್ರೂ ಹೇಳ್ಬೇಕು. ಅಂದ್ರೆ ಈ ಪುಸ್ತಕ ತಗೊಂಡು ಕೊಡಪ್ಪ, ನನ್ನ ಕೈಯಲ್ಲಿ ಕೊಡು, ಅಥವಾ ಈ ಪುಸ್ತಕ ನೀನ್ ತಗೊಂಡು ಹೋಗು ಅಂತ ಹೀಗೇನಾದ್ರೂ ಹೇಳಿದರೆ ಅವನಿಗೆ ಒಂದು ಕೆಲಸ ಹುಟ್ಟಿತು, ಪ್ರವೃತ್ತಿ ಅಂತ ಅಂತಾರೆ. ಪ್ರವೃತ್ತಿ ಹುಟ್ಟಿದ್ದಕ್ಕಾಗಿ ಅವನು ಅಲ್ಲಿ ಮುಂದೆ ತೊಡಗ್ತಾನೆ, ಮುಂದೆಲ್ಲ. ಹಾಗಾದ್ರೆ ಏನಾಯ್ತು? ಶಬ್ದ ಅಂತಂದ್ಮೇಲೆ ಒಟ್ಟಾರೆ ನೀವು ಯಾವುದೇ ಶಬ್ದ ತಿಳ್ಕೊಳ್ಳಿ, ಯಾವುದೇ ಶಬ್ದ ಇದ್ರೂ ಅದು ಒಂದು ಕೆಲಸವನ್ನು, ಪ್ರವೃತ್ತಿಯನ್ನು ಹುಟ್ಟಿಸಿದರೆ ಮಾತ್ರ ಪ್ರಯೋಗ ಮಾಡಬೇಕು, ಇಲ್ಲದೇ ಇದ್ರೆ ಸರ್ವಥಾ ಮಾಡಬಾರದು. ಹೌದಲ್ವಾ? ಇದು ಶಬ್ದದ ವಾಂಗ್ಮಯದ, ಶಬ್ದ ಪ್ರಪಂಚದ ಕಾಮನ್ ನಿಯಮ. ಹಾಗೆ ಕಶ್ಚಂದಸಾಂ ಯೋಗಮಾವೇದ ಧೀರಃ ಅಂತ ಹೇಳಿದ ಮೇಲೆ ಯಾವ ವೇದಗಳ ಶಬ್ದಗಳ ಜ್ಞಾನವನ್ನು ನಾವು ದೇವರಲ್ಲಿ ಹೇಗೆ ಸಮನ್ವಿತವಾಗಿದೆ ಅಂತನ್ನುವ ಜ್ಞಾನ ಯಾರಿಗೂ ಆಗೋದಿಲ್ಲ ಅಂತಂದ ಮೇಲೆ
ವಿಚಾರ ಮಾಡೋದು ಚತುರ್ಥ ಪಾದದಲ್ಲಿ ನಾನು ಸಮಾನವಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಯಾಕೆ ಹೇಳ್ಬೇಕು ಅದಕ್ಕೆ ಹೇಳ್ತಾರೆ ಏನಂದ್ರೆ, ಇದೇ ಶ್ರುತಿಗೆ ಇನ್ನೊಂದು ರೀತಿಯಾಗಿ ಅರ್ಥ ಮಾಡ್ಬೇಕು. ಛಂದಸಾಂ ಯೋಗ, ವೇದಗಳ ಈ ಒಂದು ಸಮನ್ವಯ ಜ್ಞಾನವನ್ನು ಕಹ ಆವೇದ. ಕಹ ಆವೇದ ಅಂತಂದ್ರೆ ಕ ಅಂತನೋ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡಿ ಕೈತಿ ಬ್ರಹ್ಮ ಹೇಳಿ ನಾವು ಬ್ರಹ್ಮದೇವರು ತಿಳಿದಿದ್ದಾರೆ. ಯಾರು? ಚತುರ್ಮುಖ ಬ್ರಹ್ಮದೇವರು ತಿಳಿದಿದ್ದಾರೆ. ಹಾಗಾಗಿ ಅನ್ಯತರಿವ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವನ್ನು ನಾವು ಮಾಡಬಹುದು. ಅಂದ್ರೆ ಒಟ್ಟಾರೆ ಸರ್ವ ಶಬ್ದ ಸಮನ್ವಯವನ್ನು ಮಾಡಬಹುದು. ಛಂದಸಾಂ ಯೋಗ ಕಹ ಆವೇದ. ಯಾರು ತಿಳಿದಿದ್ದಾರೆ? ಬ್ರಹ್ಮದೇವರು ತಿಳಿದಿದ್ದಾರೆ. ಹಾಗಾದ್ರೆ ಬ್ರಹ್ಮದೇವರು ತಿಳಿದಿದ್ದಾರೆ ಅಂದ್ರೆ ಬ್ರಹ್ಮದೇವರಿಗಷ್ಟೇ ಶಾಸ್ತ್ರ ಹೇಳ್ಕೊಟ್ಬಿಡ್ರಿ, ನಮಗೆಲ್ಲ ಯಾಕೆ ಬೇಕು? ನಿಮ್ಗೆ ಯಾರಿಗೂ ಬೇಡ. ಯಾಕೆ? ನಮಗೆ ಯಾರಿಗೂ ಜ್ಞಾನ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಬ್ರಹ್ಮದೇವರಿಗೆ ಮಾತ್ರ ಇದೆ ಅಂತಂದ್ಮೇಲೆ ಬ್ರಹ್ಮದೇವರಿಗೆ ಬೇಕಾಗಿದ್ರು ಇಷ್ಟು ಶಾಸ್ತ್ರ ನಮ್ಮವರೆಗೆ ಯಾಕೆ ಬರ್ಬೇಕಾಗಿತ್ತು? ನಮಗಂತೂ ವ್ಯರ್ಥ ಅಲ್ವಾ? ಅದಕ್ಕೆ ಅಲ್ಲಿ ಅಂದ್ರೆ ಆ ಪ್ರಸಂಗದಲ್ಲಿ ಈ ರೀತಿಯಾಗಿ ಸಮಾಧಾನ ಕೊಡ್ತಾರೆ. ಮತ್ತೆ ಸಂಕ್ಷೇಪವಾಗಿ ಒಂದೇ ಮಾತ್ರ ನಾವು ತಿಳಿಯೋದಾದರೆ, ನಮಗೆ ಯದ್ಯಪಿ ಜ್ಞಾನವಾಗೋದಿಲ್ಲ, ಆದ್ರೆ ಯಾಕೆ ಹೇಳಿದ್ದಾರೆ ಅಂದ್ರೆ ನಮಗೂ ಬೇಕು. ಯಾಕೆ ಬೇಕು? ಹೇಗಾಗತ್ತೆ ಅಂತಂದ್ರೆ, ಇಷ್ಟೆಲ್ಲ ಒಂದನೇ ಪಾದ ಪ್ರಥಮಾಧ್ಯಾಯದಲ್ಲಿ ಒಂದನೇ ಪಾದ, ಎರಡನೇ ಪಾದ, ಮೂರನೇ ಪಾದ ಇದೆಲ್ಲಾ ವಿಚಾರ ಮಾಡಿ 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 ಅದರ ಅಧ್ಯಯನ ಅದರ ಮನನವನ್ನು ಮಾಡಿದಾಗ ನಮಗೆ ತತ್ರಾಪಿ ಕಿಂಚಿತ್ ಬುದ್ಧಿ ಅಲ್ಲೂ ಆ ವಿಷಯದಲ್ಲೂ ಕೂಡ ನಮಗೆ ಅಷ್ಟು ಜ್ಞಾನವಾಗದೇ ಇದ್ರೂ ಕೂಡ ಅಲ್ಪ ಮಟ್ಟಿಗೆ ನಮಗೆ ಚತುರ್ಥ ಪಾದಗಳಿಂದಾಗಿ ಸಮನ್ವಯ ಮಾಡ್ತಾ ಬರುವಾಗ ನಮಗೆ ಸ್ವಲ್ಪ ಆ ಸಮನ್ವಯದ ಪರಿಚಯ ಅಂತರದ್ದು ಆಗತ್ತೆ ಅಂತನೋ ಕಾರಣಕ್ಕಾಗಿ ನಮಗಾಗಿಯೂ ಕೂಡ ಸಮನ್ವಯವನ್ನು ಹೇಳಿದ್ದಾರೆ. ಅದನ್ನು ನಾವು ಅಧ್ಯಯನ ಮಾಡಿದ್ದೇವೆ ಅಂತ ಮಾತ್ರಕ್ಕೆ ಸರ್ವಶಬ್ದದಿಂದ ಹೀಗೆ ಇದು ಭಗವಂತ ಪ್ರತಿಪಾದ್ಯ ಅಂತನ್ನುವ ಜ್ಞಾನ ನಮಗೆ ಆಗೇ ಬಿಡತ್ತೆ ಅಂತ ಸರ್ವಥಾ ಅಲ್ಲ. ಆದ್ರೆ ಸ್ವಲ್ಪ ಮಟ್ಟಿಗೆ ನಮ್ಮ ಯೋಗ್ಯತಾನುಸಾರವಾಗಿ ಅಲ್ಲಿ ನಮ್ಮ ಬುದ್ಧಿಗೆ ಅವಕಾಶ ಸಿಕ್ಕು ನಮಗೆ ಅದರ ಜ್ಞಾನವನ್ನು ಮಾಡಿಕೊಳ್ಳುವ ಆಸ್ಪದ ಸಿಗತ್ತೆ ಅಂತನೋ ಕಾರಣಕ್ಕಾಗಿ ಹೇಳಿದ್ದಾರೆ. ಆದರೆ ಮುಖ್ಯಾಧಿಕಾರಿಗಳು ಬ್ರಹ್ಮದೇವರೇ. ಅದಾದ ಮೇಲೆ ಅವರ ಅಧೀನವಾಗಿ ಉಳಿದ ಪ್ರಪಂಚಕ್ಕೆ ಅಧಿಕಾರ. ಇಷ್ಟು ನಿಮಗೆ ಕೇವಲ ಪ್ರಥಮಾಧ್ಯಾಯದ ಸಂಕ್ಷೇಪವಾದ ಮಾಹಿತಿ. ಮತ್ತೆ ನಾವು ಈ ಮುಂದಿನ ಸೂತ್ರ ಮತ್ತು ಮುಂದಿನ ಪಾಠದಲ್ಲಿ ಮಾಡೋಣ. ಇದರಲ್ಲಿ ಕ್ರಮದಲ್ಲಿ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಆಗಿರ್ಬೋದು, ಅಥವಾ ಒಟ್ಟು ನಾವು ಸಂಕ್ಷೇಪವಾಗಿ ಹೇಳಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಹೀಗೆ ಹೇಳಿದ್ದೇನೆ ಅಷ್ಟೇ. ಶ್ರೀಕೃಷ್ಣ ಹರಿದೇವೀನಂ ಚ ಸರ್ವತ್ರ ಇತ್ಯೇವ ಶ್ರೀಕೃಷ್ಣ ನಮಸ್ತೆ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ.